ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಕನ್ನಡ ಮಲಪ್ರಭಾ 4 ವಿಷಯಕ್ಕೆ ಸಂಬಂಧಪಟ್ಟಂತಹ ತಿರುಕುಳ ವಿನಾಚಿಯ ಪ್ರಸಂಗದ ಮೇಲೆ 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದ್ದು ಬರೆದವ್ರ ಹೆಸರನ್ನ ಪರಿಚಯ ಮಾಡ್ತೀವಿ. ತಿರುಕುಳ ವಿನಾಚಿಯ ಪ್ರಸಂಗ ಇದು ಷಡಕ್ಷರ ದೇವರು ಅವರು ಬರೆದ ಪದ್ಯವಾಗಿದೆ. ಇದೊಂದು ಪದ್ಯ, ಇದನ್ನು ಬರೆದವರು ಷಡಕ್ಷರ ದೇವ. ತಿರುಕುಳ ವಿನಾಚಿಯ ಮಗನು ರಾಜನ ಮಗ ರಾಜಶೇಖರ ಹಾಗೂ ಮಂತ್ರಿಯ ಮಗನ ಕುದುರೆಯ ಕಾಲಿಗೆ ಸಿಕ್ಕು ಮರಣ ಹೊಂದಿರುತ್ತಾನೆ. ತಿರುಕುಳ ವಿನಾಚಿ ಅನ್ನೋದು ಇದರಲ್ಲಿ ಒಂದು ಪಾತ್ರ. ಅವಳ ಮಗ ರಾಜನ ಮಗ ಮತ್ತು ಮಂತ್ರಿಯ ಮಗನ ಕುದುರೆ ಕಾಲಿಗೆ ಸಿಕ್ಕು ಸತ್ತಿರ್ತಾನೆ. ಮಗ ಶಂಕರ ಮನೆಯಲ್ಲಿ ಇಲ್ಲದಿರುವುದಿಲ್ಲ, ಆದರೆ ಮರಣ ಹೊಂದಿರುವ ವಿಷಯವೂ ಗೊತ್ತಿರುವುದಿಲ್ಲ. ಈ ಸಂದರ್ಭದಲ್ಲಿ ತನ್ನ ಮಗನನ್ನು ಮಮಕಾರದಿಂದ ಹುಡುಕುತ್ತಾಳೆ. ತಿರುಕುಳ ವಿನಾಚಿಗೆ ತನ್ನ ಮಗ ಸಿಗೋದಿಲ್ಲ. ಮೊದಲಿಗೆ ಮನೆಗೆ ಬಂದು ಹುಡುಕಿದಾಗ ಅವಳಿಗೆ ತನ್ನ ಮಗ ಸತ್ತಿರೋ ವಿಷಯ ಇನ್ನೂ ಗೊತ್ತಿರೋದಿಲ್ಲ, ಆದ್ರೆ ಮನೆಯಲ್ಲಿಯೂ ಮಗ ಇರೋದಿಲ್ಲ. ಆಗ ಮಮಕಾರದಿಂದ ಹುಡುಕ್ತಾ ಕರೀತಾಳೆ. ಮುದ್ದಿನಿಂದ ಮಗನನ್ನು ಸುಕುಮಾರ ಶಂಕರ ಎಲ್ಲಿದ್ದೀಯ ಬಾರೋ, ಕಣ್ಣುಗಳು ಚಂದ್ರನಂತಿರುವ ಶಂಕರನೇ ಮುಖ ತೋರಿಸೋ, ಸದಾಕಾಲ ಮಂದಹಾಸ ಬೀರುವವನೇ, ಮಧುರವಾಗಿ ಮಾತನಾಡುವವನೇ, ಗೆಜ್ಜೆ ಶಬ್ದ ಕೇಳಿ ಹಿಂದಿನಿಂದ ಬಂದು ನನ್ನ ಅಪ್ಪಿಕೊಳ್ಳುವವನೇ, ಎಲ್ಲಿರುವೆಯೋ ಬಾರೋ ಎನ್ನುತ್ತಾಳೆ. ಅಂದ್ರೆ ತನ್ನ ಮಗನನ್ನ ಸುಕುಮಾರನೆಂದು ಕರೀತಾಳೆ, ಶಂಕರನಿಗೆ ಹೋಲಿಕೆ ಮಾಡ್ತಾಳೆ, ಚಂದ್ರನಂತಿರುವ ಕಣ್ಣುಗಳಂತ ಕರೀತಾಳೆ, ಮಂದಹಾಸದ ಮುಖ ಹೊಂದಿದವನಂತ ಕರೀತಾಳೆ, ಮಧುರವಾಗಿ ಮಾತನಾಡುವವನಂತ ಕರೀತಾಳೆ. ತನ್ನ ಗೆಜ್ಜೆ ಶಬ್ದ ಕೇಳಿ ತನ್ನನ್ನ ಹಿಂದಿನಿಂದ ಬಂದು ಅಪ್ಕೊಳ್ಳುವಂತಹ ಮಗ ಇನ್ನಾದ್ರೂ ಏಕೆ ಬಂದಿಲ್ಲ, ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾಳೆ. ದೊಡ್ಡ ಧ್ವನಿಯನ್ನು ಮಾಡಿ ತಿರುಚಿ ತನ್ನ ಮಗನನ್ನು ಕರೆಯುತ್ತಿದ್ದಾಳೆ. ಆ ಸಮಯದಲ್ಲಿ ಅವಳ ಮನಸ್ಸಿಗೆ ಒಂದು ಶಂಕೆ ಬರುತ್ತದೆ. ರಾಜಬೀದಿಯಲ್ಲಿ ನಡೆಯುತ್ತಿರುವ ಮೆರವಣಿಗೆ ನೋಡಲು ಮಗನು ಹೋಗಿರಬಹುದೆಂದು ಭಯದಿಂದ ಅವಸರದಿಂದ ಹುಡುಕಲು ಹೊರಡುತ್ತಾಳೆ. ಯಾವಾಗ ಮಗ ಮನೆಯಲ್ಲಿ ಕಾಣೋದಿಲ್ಲ, ಆಗ ಅವಳ ಮನಸ್ಸಿನಲ್ಲಿ ಒಂದು ಗೊಂದಲ ಉಂಟಾಗುತ್ತೆ, ಒಂದು ಯೋಚನೆ ಬರುತ್ತೆ. ತನ್ನ ಮಗ ಬೀದಿಯಲ್ಲಿ ನಡೆಯುತ್ತಿರುವಂತಹ ಏನು ಮೆರವಣಿಗೆ ಇದೆ ಅದನ್ನ ನೋಡಲಿಕ್ಕೆ ಹೋಗಿರ್ಬೋದು ಅಂತ ಊಹೆ ಮಾಡಿಕೊಂಡು ಹುಡುಕೋದಕ್ಕೆ ಹೋಗ್ತಾಳೆ. ಈ ಸಂದರ್ಭದಲ್ಲಿ ಅವಳ ಮನಸ್ಸಿಗೆ ಮೆರವಣಿಗೆಯಲ್ಲಿ ಆನೆಗಳ ಕಾಲಿಗೆ ಸಿಕ್ಕಿಕೊಂಡನೇನೋ, ರಥದ ಕಾಲಿಗೆ ಸಿಕ್ಕಿಕೊಂಡನೇನೋ, ಕುದುರೆ ಕಾಲಿಗೆ ಸಿಕ್ಕಿಕೊಂಡನೇನೋ ಎಂದು ಹೆದರುತ್ತಾಳೆ. ತನ್ನ ಮನಸ್ಸಿನೊಳಗೆ ಮತ್ತೊಂದು ಗೊಂದಲ ಉಂಟಾಗುತ್ತೆ. ಅದೇನಂದ್ರೆ ತನ್ನ ಮಗ ಏನಾದ್ರೂ ಆನೆಗಳ ಕಾಲಿಗೆ, ಕುದುರೆ ಕಾಲಿಗೆ, ರಥದ ಕಾಲಿಗೆ ಏನಾದ್ರೂ ಸಿಕ್ಕಿಕೊಂಡ ಅಂತ ಭಯ ಪಡ್ತಾಳೆ. ಮಧುರವಾದ ಧ್ವನಿಯವನು, ಮೆಲುವಾಗಿ ನಗುವವನು, ಚೆಲುವಿನ ಕಣಿಯುವನು, ಮನದ ಕೊಳದಲ್ಲಿ ಈಜುವವನು ನನ್ನ ಶಂಕರ ಎನ್ನುತ್ತಾಳೆ. ಇಂತಹ ಭಯದಲ್ಲೂ ಕೂಡ ತನ್ನ ಮಗನನ್ನ ಹೊಗಳ್ತಾಳೆ. ಅವನ ಧ್ವನಿ ಮಧುರವಾಗಿದೆಯಂತೆ, ಅವನ ನಗು ಮೆಲುವಾಗಿದೆಯಂತೆ, ಅವನ ಮುಖ ಚೆಲುವಿನಂತೆ ಕೂಡಿದೆಯಂತೆ, ಇವಳ ಮನಸ್ಸು ಅವನಿಂದ ಈಜುಗೊಳವಾಗಿದೆಯಂತೆ. ಈ ರೀತಿ ಹೊಗಳ್ತಾ ಹಂಬಲಿಸಿ ತನ್ನ ಮಗನನ್ನ ಹುಡುಕ್ತಾ ದಾರಿಯಲ್ಲಿ ಬರುತ್ತಿರುವಾಗ ಮೆರವಣಿಗೆಯಲ್ಲಿ ಜನ ಶಂಕರ ಸತ್ತಿರುವ ವಿಚಾರವನ್ನು ತಿಳಿಸುತ್ತಾರೆ. ಶವ ತೋರಿಸುತ್ತಾರೆ. ಅದರ ಕತ್ತು ಕತ್ತರಿಸಿ ಹೋಗಿರುತ್ತದೆ. ಈ ರೀತಿ ಚಡಪಡಿಸ್ತಾ ತನ್ನ ಮಗನ ಹೊಗಳ್ತಾ, ಹುಡುಕ್ತಾ, ಶಂಕಿಸುತ್ತಾ, ಭಯ ಪಡ್ತಾ ಹುಡುಕ್ತಿರುವಂತ ಸಂದರ್ಭದೊಳಗ ದಾರಿಯಲ್ಲಿದ್ದಂತ ಜನ, ಆ ಮೆರವಣಿಗೆ ನೋಡಕ್ ಹೋದಂತ ಜನ ಇವಳ ಮಗ ಸತ್ತಿರೋ ವಿಚಾರವನ್ನ, ಶಂಕರ ಸತ್ತಿರೋ ವಿಚಾರವನ್ನ ತೋರಿಸಿ ಶರೀರವನ್ನ, ಕತ್ತನ್ನ ತೋರಿಸ್ತಾರೆ. ಎಳೆಗಿಳಿಯ ಕತ್ತು ಮುರಿದು ಮುದ್ದೆ ಮಾಡಿದವರು ಯಾರು, ರೆಕ್ಕೆ ಬಿಚ್ಚಿ ಆಡುವ ಹಂಸವನ್ನು ರೆಕ್ಕೆ ಕಿತ್ತು ಕೊಂದವರು ಯಾರು, ವನ ವಿಹಾರ ಮಾಡುವ ಜಿಂಕೆ ಮರಿಯನ್ನು ಬೇಟೆ ಆಡಿದವರು ಯಾರು, ಮೃದುವಾಗಿರುವ ಕಮಲದ ದಂಟನ್ನು ಮುರಿದವರು ಯಾರು ಎಂದು ಶವ ನೋಡಿ ಹಂಬಲಿಸುತ್ತಾಳೆ. ತನ್ನ ಮಗನನ್ನ ಗಿಳಿ ಅಂತ ಕರೀತಾಳೆ. ಇದರ ಕತ್ತು ಯಾರು ಮುರಿದಿದ್ದಾರೆ ಅಂತ ಪ್ರಶ್ನಿಸ್ತಾಳೆ. ತನ್ನ ಮಗನನ್ನ ಹಂಸ ಅಂತ ಕರೀತಾಳೆ. ಅದರ ರೆಕ್ಕೆ ಕಿತ್ತವರು ಯಾರು ಅಂತ ಪ್ರಶ್ನಿಸ್ತಾಳೆ. ತನ್ನ ಮಗನನ್ನ ಜಿಂಕೆ ಮರಿ ಅಂತ ಕರೀತಾಳೆ. ಅದನ್ನ ಬೇಟೆ ಆಡಿದವರು ಯಾರು ಅಂತ ಪ್ರಶ್ನಿಸ್ತಾಳೆ. ತನ್ನ ಮಗನನ್ನ ಕಮಲಕ್ಕೆ ಹೋಲಿಸ್ತಾಳೆ. ಇದರ ದಂಟನ್ನ, ಇದರ ಬೇರನ್ನ ಮುರಿದವರು ಯಾರು ಅಂತ ಶವ ನೋಡ್ತಾ ಹಂಬಲಿಸ್ತಾಳೆ. ಆ ಮಗುವಿನ ಸತ್ತ ದೇಹವನ್ನ ನೋಡ್ತಾ ಅಳ್ತಾಳೆ. ತಲೆಯನ್ನು ಎತ್ತಿ ತೊಡೆಯ ಮೇಲಿಟ್ಟುಕೊಂಡು ಕಣ್ಣೀರು ತುಂಬಿರುವ ಕಣ್ಣುಗಳಿಂದ ನೋಡುತ್ತಾ ದೇಹದ ಧೂಳನ್ನು ತನ್ನ ಸೆರಗಿನಿಂದ ಒರೆಸುತ್ತಾ ಗಲ್ಲ ಸವರಿ ಮುದ್ದಿಸುತ್ತಾಳೆ. ಶಂಕರ ಸತ್ತು ಧೂಳ್ನಲ್ಲಿ, ಮಣ್ಣಿನಲ್ಲಿ ಬಿದ್ದಿರುವಂತಹ ದೇಹವನ್ನ ತನ್ನ ಸೆರಗಿನಿಂದ ಆ ಧೂಳನ್ನ ಒರೆಸ್ತಾ ಗಲ್ಲವನ್ನ ಸವರುತ್ತಾಳೆ, ಮುದ್ದು ಮಾಡ್ತಾಳೆ. ಎಲ್ಲಿಯ ಕುದುರೆ, ಎಲ್ಲಿಯ ರಾಜನೋ, ಎಲ್ಲಿಯ ಮೆರವಣಿಗೆ ಜನರೋ, ಎಲ್ಲಿಯಂತಹ ಸಾವು ನಿನಗೆ ಬಂದಿತೋ ಶಂಕರ ಎಂದು ದುಃಖಿಸುತ್ತಾಳೆ. ಎಲ್ಲಿ ಕುದುರೆ ಇದು, ಎಲ್ಲಿ ರಾಜ, ಎಲ್ಲಿ ಮೆರವಣಿಗೆ, ಎಲ್ಲಿ ಜನ, ಇವರೆಲ್ಲರ ಮಧ್ಯೆ ನಿನಗ್ಯಾಕೆ ಸಾವು ಬಂತು ಶಂಕರ ಅಂತ ದುಃಖಿಸ್ತಾಳೆ. ಬೇಗ ಬೆಳೆದು ಧನ ಸಂಪಾದನೆ ಮಾಡಿ ಶಿವಕೃಪೆ ಪಡೆದು ಮುಂದೆ ಆಸರೆ ಆಗುತ್ತೀಯಾ ಅಂದುಕೊಂಡಿದ್ದೆ, ಆದರೆ ಅಕಾಲವಾಗಿ ಸತ್ತು ಹೋದೆ ಎಂದು ಹಲಬುತ್ತಾಳೆ. ಬೇಗನೆ ಬೆಳೆದು
ವೃತ್ತಿ ಮಾಡಿ ಯಾವ್ದಾದ್ರು ಹುದ್ದೆ ಮಾಡಿ ನನ್ನನ್ನ ಸಂಪಾದನೆ ಮಾಡಿ ಸಾಕ್ತೀಯಾ ಅನ್ಕೊಂಡಿದ್ದೆ. ಆದರೆ ಅಕಾಲ ಮೃತ್ಯು ಅಂದ್ರೆ ಪೂರ್ಣ ಆಯಸ್ಸನ್ನ ಅನುಭವಿಸದೆ ನಡುವೆನೆ ಸತ್ತು ಹೋಗುವುದಕ್ಕೆ ಅಕಾಲ ಮೃತ್ಯು ಅಂತ ಕರೀತಾರೆ. ಸೊ ಅಕಾಲವಾಗಿ ಸತ್ತು ಹೋದೆ ಎಂದು ಹಲಬುತ್ತಾಳೆ. ಅವಳ ಒಡಲಿನ ಸಂಕಟ ಬೆಂಕಿಯು ಹೊಗೆ ಇಂದು ಕತ್ತಲಾಯಿತು. ತನ್ನ ಮಗನ ಶವ ಎತ್ತುಕೊಂಡು ಮಗನ ಮತ್ತೆ ಬದುಕಬಹುದೆಂದು ಆಸೆ ಪಡುತ್ತಾಳೆ. ಅವಳ ಮನಸ್ಸಿನಲ್ಲಿ ಒಂದು ಆಸೆ ಮೂಡುತ್ತೆ, ಮತ್ತೆ ನನ್ನ ಮಗನ ರಾಜ ಬದುಕಿಸಿಕೊಡಬಹುದೇನೋ, ನನ್ನ ಹೊಟ್ಟೆಗಿನ ಸಂಕಟ ಇನ್ನೂ ಕಡಿಮೆ ಮಾಡಬಹುದೇನೋ ಅನ್ನೋ ಆಸೆಯಿಂದ ಹೋಗ್ತಾಳೆ. ನಿನ್ನ ಜೊತೆ ಆಡುವ ಮಕ್ಕಳು ಬಂದು ನೀನು ಎಲ್ಲಿ ಎಂದು ಕೇಳಿದರೆ ಏನೆಂದು ಹೇಳಲಿ ಮಗನೇ? ಕಾಯಬೇಕಾದ ರಾಜರೇ ಕೊಂದವನೇ ಹೇಳಲಿ ಎಂದು ಪ್ರಶ್ನಿಸುತ್ತಾಳೆ. ನಿನ್ನ ಜೊತೆ ಆಡ್ತಿದ್ದಂತ ನಿನ್ನ ಗೆಳೆಯರು ಏನಿದ್ದಾರೆ ಇವ್ರು ಬಂದು ನಿನ್ನನ್ನು ಕರೆದ್ರೆ ಅವ್ರಿಗೆ ಏನಂತ ಹೇಳಿ? ಕಾಯಬೇಕಾದ ರಾಜ, ದೇವರಿಗೆ ಸಮಾನವಾದ ರಾಜನೇ ನಿನ್ನನ್ನು ಕೊಂದು ಬಿಟ್ನಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ. ಭಗವಂತನಲ್ಲಿ ಶಂಕರನಿಂದ ಬೇಡಿ ನಿನ್ನ ಪಡೆದಿದ್ದೆ, ಪದ ಸಂತೋಷ ಇನ್ನಿಲ್ಲ. ಶಿವಶರಣರ ಪಾದ ಪಡೆಯಬೇಕಾದ ನೀನು ಕುದುರೆ ಪಾದಕ್ಕೆ ಸಿಲುಕಿದೆ ಎಂದು ದುಃಖಿಸುತ್ತಾಳೆ. ಈಶ್ವರ ದೇವರನ್ನ ಪ್ರಾರ್ಥಿಸಿ ಬೇಡ್ಕೊಂಡು ಈ ಶಂಕರನನ್ನ ಪಡೆದಿರ್ತಾಳೆ. ಅವನ ಸತ್ತು ಹೋಗಿದ್ರಿಂದ ಹಲುಬ್ತಾಳೆ. ಶಿವಶರಣರ ಪಾದ ನೀನು ಸಿಗ್ಬೇಕಾಗಿತ್ತು, ಆದ್ರೆ ಕುದುರೆ ಪಾದದ ಕೆಳಗೆ ಸಿಕ್ಕಾಕೊಂಡು ನೀನು ಸಾಯುವಂತ ಪರಿಸ್ಥಿತಿ ಬಂತು ಅಂತ ದುಃಖ ಪಡ್ತಾಳೆ. ಸಮಾಧಿಯನ್ನು ನೆನೆಯುತ್ತಾಳೆ. ನೀನು ತಾಯಿ, ನೀನು ಹೆಣ್ಣು, ನನ್ನ ಮಗನ ಮೇಲೆ ಕೃಪಾ ಕಟಾಕ್ಷ ಬೀರಿ ಬದುಕಿಸಿಕೊಡು ಎಂದು ಬೇಡಿಕೊಳ್ಳುತ್ತಾಳೆ. ಪಾರ್ವತಿ ಮಾತೆಯಲ್ಲಿ ಬೇಡ್ಕೊಂತಾಳೆ. ನೆಕ್ಸ್ಟ್ ತನ್ನ ಮಗನನ್ನ ಬದುಕಿಸಿಕೊಡುವಂತ ಬೇಡ್ಕೊಂತಾಳೆ. ಸೊ ತನ್ನ ಮಗನನ್ನ ಬದುಕಿಸಿಕೊಡೋದ್ರಿಂದ ಪಾರ್ವತಿ ದೇವಿಯಲ್ಲಿ ಪ್ರಾರ್ಥಿಸ್ತಾಳೆ. ಅಂದ್ರೆ ಈಶ್ವರನ ಹೆಂಡತಿಯಲ್ಲಿ ದೇವತೆಯಲ್ಲಿ ಪ್ರಾರ್ಥಿಸ್ತಾಳೆ, ತನ್ನ ಮಗನನ್ನು ಹೇಗಾದ್ರೂ ಮಾಡಿ ಕಾಪಾಡಿಕೊಡು, ಬದುಕಿಸಿಕೊಡು ಅಂತ. ಕೊನೆಯ ದಾರಿಗಾಗಿ ರಾಜ ಸತ್ಯೇಂದ್ರ ಚೋಳನ ಅರಮನೆಗೆ ಬಂದು ಧರ್ಮದಿಂದ ರಾಜ್ಯ ಪಾಲನೆ ಮಾಡುತ್ತಿರುವ ಸತ್ಯೇಂದ್ರ ಚೋಳ, ಕೇಳು, ನನ್ನ ಮಗ ಸತ್ತಿದ್ದಾನೆ. ಕೊನೆಯ ದಾರಿಯಾಗಿ ರಾಜ ಸತ್ಯೇಂದ್ರ ಚೋಳನ ಅರಮನೆಗೆ ಬಂದು ಧರ್ಮದಿಂದ ರಾಜ್ಯ ಪಾಲನೆ ಮಾಡುತ್ತಿರುವ ಸತ್ಯೇಂದ್ರ ಚೋಳ, ಕೇಳು, ನನ್ನ ಮಗ ಸತ್ತಿದ್ದಾನೆ ಎಂದು ದುಃಖಿಸುತ್ತಾಳೆ. ಯಾವಾಗ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗಿ ತನ್ನ ಮಗನನ್ನ ಬದುಕಿಸಿಕೊಡೋದಿಲ್ಲ, ಆಗ ವಿಧಿ ಇಲ್ಲದೇನೆ ರಾಜನ ಬಳಿ ಹೋಗ್ತಾಳೆ. ರಾಜನ ಹೆಸರು ಸತ್ಯೇಂದ್ರ ಚೋಳ. ಅವನ ಅರಮನೆಗೆ ಬಂದು ರಾಜ್ಯ ಪಾಲನೆ ಮಾಡಬೇಕಾದಂತ ಸತ್ಯೇಂದ್ರ ಚೋಳ ನಿನ್ನ ಮಗ ನನ್ನ ಮಗನನ್ನ ಸಾಯಿಸಿದ್ದಾನೆ ಎಂದು ದುಃಖಿಸ್ತಾ ತೋರಿಸ್ತಾಳೆ. ಆಗ ರಾಜ, ಅಳಬೇಡ ತಾಯಿ, ಯಾರು ನೀನು? ಯಾರು ಈ ಮರಣ ಹೊಂದಿರುವ ಮಗು? ಯಾರು ಈ ಮಗುವನ್ನು ಕೊಂದವರು? ನಾನು ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಅಂತ ಹೇಳ್ತಾನೆ. ರಾಜ ಅವಳನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರು ನೀನು ಅಂತ ಪ್ರಶ್ನೆ ಮಾಡಿ, ಈ ಸತ್ತಿರುವ ಮಗುವಿನ ದೇಹ ಯಾರದ್ದು, ಇವನನ್ನ ಕೊಂದವ್ರು ಯಾರು, ಕೊಂದವನು ಗೊತ್ತಾದ್ರೆ ಅವನಿಗೆ ತಕ್ಕ ಶಿಕ್ಷೆ ಮಾಡ್ತೀನಿ ಅಂತ ಅವಳನ್ನ ರಮಿಸೋದಕ್ಕೆ ಪ್ರಯತ್ನಿಸ್ತಾನೆ. ಕೈ ಮುಗಿದು ತಿರುಚಿ, ಕರುಣಾಮಯಿ, ನನ್ನ ಪತಿ ವ್ಯಾಪಾರಿ ಮತ್ತು ಧನವಂತನೂ ಹೌದು. ನನಗೆ 6 ಮಕ್ಕಳು. ಒಮ್ಮೆ ವ್ಯಾಪಾರಕ್ಕೆ ಹೋದಾಗ ಹಡಗಿನಲ್ಲಿ ಸಮಸ್ತ ಆಸ್ತಿಯೊಂದಿಗೆ ಗಂಡ ಮುಳುಗಿ ಹೋದ. 6 ಮಕ್ಕಳು ವಿವಿಧ ಕಾಯಿಲೆಯಿಂದ ಸತ್ತು ಹೋದರು. 3 ತಿಂಗಳು ಗರ್ಭಿಣಿಯಾಗಿದ್ದ ನಾನು ಈ ಮಗುವಿನ ಆಸರೆಯಿಂದ ಸಂತೋಷದಿಂದ ಬದುಕಿದ್ದೆ. ಅಂದ್ರೆ ಈ ತಿರುಚಿ ಏನಿರ್ತಾಳೆ, ಇವಳ ಗಂಡ ಒಬ್ಬ ವ್ಯಾಪಾರಿ ಇರ್ತಾನೆ. ಇವಳದ್ದು ಶ್ರೀಮಂತ ಮನೆತನ ಇರುತ್ತೆ. ಆದ್ರೆ ಗಂಡ ವ್ಯಾಪಾರಕ್ಕೆ ಹೋದಾಗ ಆ ಆಸ್ತಿಯೊಂದಿಗೆ, ಆ ವ್ಯಾಪಾರ ಮಾಡಕ್ ಹೋದಂತ ಆಸ್ತಿಯೊಂದಿಗೆ ಮುಳುಗಿ ಸತ್ತಿರ್ತಾನೆ. ಇದರಿಂದಾಗಿ ಇವಳಿಗೆ ಬಡತನ ಬಂದಿರುತ್ತೆ. ಇವಳಿಗೆ 6 ಮಕ್ಕಳು ಇರುತ್ತೆ. ಬೇರೆ ಬೇರೆ ರೋಗಗಳಿಂದ 6 ಮಕ್ಕಳು ಸತ್ತು ಹೋಗಿರ್ತಾರೆ. ಈಗ ಇವರೆಲ್ಲ ಸಾಯುವಂತ ಸಂದರ್ಭದಲ್ಲಿ ಈಗಿಗೆ 3 ತಿಂಗಳು ಗರ್ಭಿಣಿ ಇರ್ತಾಳೆ. ಈ ಶಂಕರ್ ಏನಿರ್ತಾನೆ, ಇವನ್ ಹೊಟ್ಟೆಯಲ್ಲಿ ಇರ್ತಾನೆ. ಇವನಿಂದಾನೇ ಅವಳ ಜೀವನ ಮತ್ತೆ ಕಂಟಿನ್ಯೂ ಆಗಿ ಬದುಕುತ್ತೆ. ಸೊ ಆದ್ರಿಂದಾಕಿ ಇವನ ಆಸರೆ ಮೇಲೆ ಬದುಕಿರ್ತಾಳೆ. ಚಿಕ್ಕ ವಯಸ್ಸಾದರೂ ನನ್ನ ಮಗ ಬುದ್ಧಿಶಾಲಿಯಾಗಿದ್ದ, ಶಿವಕೀರ್ತನೆ ಕೇಳುತ್ತಿದ್ದ, ಶಿವನಾಮ ಪಠಿಸುತ್ತಿದ್ದ, ಶಿವಪೂಜೆ ಮಾಡುತ್ತಿದ್ದ, ಶಿವನಿಗೆ ಪ್ರಸಾದ ಅರ್ಪಣೆ ಮಾಡಿಯೇ ಶಿವಶರಣರಲ್ಲಿ ಭಕ್ತಿ ಇಟ್ಟಿದ್ದ, ಊಟ ಮಾಡುತ್ತಿದ್ದ. ಆದರೆ ನಿನ್ನೆ ಹಗಲಿ ನಂದು ನಿನ್ನ ಪುತ್ರ ನಿನ್ನ ಮಂತ್ರೆ ಪುತ್ರ ಕುದುರೆ ವಿಹಾರ ಮಾಡುವಾಗ ನನ್ನ ಮಗನನ್ನು ಕುದುರೆ ಕಾಲಿನಿಂದ ಕೊಂದು ಹಾಕಿದ್ದಾರೆ ಎನ್ನುತ್ತಾಳೆ. ಸೊ ಚಿಕ್ಕ ವಯಸ್ಸಿದ್ರು ಕೂಡ ಆ ಶಂಕರ ಏನಿದ್ದಂದ್ರೆ ಬುದ್ಧಿಶಾಲಿಯಾಗಿದ್ದಂತೆ. ಶಿವಕೀರ್ತನೆ ಅಂದ್ರೆ ಶಿವನ ನಾಮಗಳನ್ನ ಪಠಿಸ್ತಿದ್ದಂತೆ, ಶಿವನಾಮವನ್ನ ಪೂಜಿಸ್ತಿದ್ದಂತೆ, ಶಿವನನ್ನ ಪೂಜಿಸ್ತಿದ್ದಂತೆ. ಪ್ರಸಾದ ಅರ್ಪಣೆ ಮಾಡಿದ ನಂತರನೇ, ಶಿವಶರಣರಿಗೆ ಊಟ ಕೊಟ್ಟ ನಂತರನೇ ತಾನು ಊಟ ಮಾಡ್ತಿದ್ದಂತೆ. ಆದ್ರೆ ನಿನ್ನೆ ಹಗಲಿನ ದಿನ ರಾಜನ ಮಂತ್ರೆ ಪುತ್ರ ವಿಹಾರ ಮಾಡುವಾಗ ನನ್ನ ಮಗನನ್ನು ಕುದುರೆ ಕಾಲಿನಿಂದ ಕೊಂದು ಹಾಕಿದ್ದಾರೆ ಅಂತ ತಿಳಿಸ್ತಾಳೆ. ಇದಿಷ್ಟು ತಿರುಕುಳ ವಿನಾಚಿಯ ಪ್ರಸಂಗಕ್ಕೆ ಸಂಬಂಧಪಟ್ಟಂತ 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಉತ್ತರ ಬರಿಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಾಗದೊಂದಿಗೆ ಸಿಗೋಣ. ಧನ್ಯವಾದಗಳು.